माता की, बोले भारत माता की, वंदे वंदे सैलेंस। ಭಾರತ ದೇಶ ಸ್ವಾತಂತ್ರ್ಯ ಪಡೆದುಕೊಂಡು ಇಂದು 80ನೆಯ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಯಾರಿಂದ ಸ್ವಾತಂತ್ರ್ಯ ಪಡೆದುಕೊಂಡಿದ್ದೀವಿ? ನಮ್ಮ ಭಾರತ ದೇಶ ಜಗತ್ತಿನ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿರುವ, ಜಗತ್ತಿನ ಅತ್ಯಂತ ಪ್ರಾಚೀನ ಇತಿಹಾಸವನ್ನು ಹೊಂದಿರುವ ಭಾರತ ದೇಶ. ನಮ್ಮ ಇತಿಹಾಸವನ್ನು ನಾವು ಅಧ್ಯಯನ ಮಾಡಿದಾಗ ನಮ್ಮ ಭಾರತ ದೇಶದ ಸಂಪ್ರದಾಯಗಳು, ನಮ್ಮ ಭಾರತ ದೇಶದ ಸಂಸ್ಕೃತಿ, ಭಾರತ ದೇಶದ ಅಖಂಡತೆ ನಾವೆಲ್ಲರೂ ಅಧ್ಯಯನ ಮಾಡಿದಾಗ 3 ಭಾಗದಲ್ಲಿ ನಮ್ಮ ಇತಿಹಾಸವನ್ನು ನಾವು ಅಧ್ಯಯನ ಮಾಡ್ತೇವೆ. ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಆಧುನಿಕ ಇತಿಹಾಸ. ಇವತ್ತು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಇವತ್ತು ಭಾರತ ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಯಾಕಂದ್ರೆ ಒಂದು ಪ್ರಮುಖವಾದಂತಹ ಸಂವಿಧಾನ ರಚನೆ ಆಗುತ್ತೆ, ಪ್ರಜಾಪ್ರಭುತ್ವದ ಸಿದ್ಧಾಂತವನ್ನು ಮೌಲ್ಯವನ್ನು ಎತ್ತಿರ್ತಕ್ಕಂಥ ಸರ್ಕಾರಗಳು ರಚನೆ ಆಗ್ತವೆ. ನಮ್ಮ ಭಾರತ ದೇಶ ಇದ್ದು ಜಗತ್ತಿನಲ್ಲಿ ಒಂದು ಪ್ರಜಾಪ್ರಭುತ್ವದ ರಾಷ್ಟ್ರ, ಬಲಿಷ್ಠ ರಾಷ್ಟ್ರ, ಬಲಿಷ್ಠ ಸಂವಿಧಾನ ಹೊಂದಿದಂತ ರಾಷ್ಟ್ರ ಇವತ್ತು ನಿರ್ಮಾಣ ಆಗ್ತಾ ಇದೆ. ಅವೆಲ್ಲ ಈಗ ನೋಡಿದ್ರಿಲ್ಲ, SLCಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡವರು, PUCಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡವರು, ಮತ್ತೆ ನಮ್ಮ ದೇಶದ ಅತ್ಯಂತ ಕಠಿಣ ಪರೀಕ್ಷೆ ನೀಟ್ ಪರೀಕ್ಷೆ, ಆ ನೀಟ್ ಪರೀಕ್ಷೆಯಲ್ಲಿ ನಮ್ಮ ಚಿತ್ತಾಪುರ ತಾಲೂಕಿನ ವಿದ್ಯಾರ್ಥಿ ಇವತ್ತು ಪರೀಕ್ಷೆಯಲ್ಲಿ ಪಾಸ್ ಆಗಿ ಏಮ್ಸ್ ನಾಗ್ಪುರದಲ್ಲಿ ಇವತ್ತು ಸೀಟನ್ನು ಪಡ್ಕೊಂಡಿದ್ದಾರೆ. ಚಪ್ಪಾಳೆ ಇವೆಲ್ಲ. ಯಾಕಂದ್ರೆ ತಾವೆಲ್ಲ ವಿದ್ಯಾರ್ಥಿಗಳು ನೀವು ಒಂದು ಸಾಧನೆ ಮಾಡಬೇಕು. ಮುಂದೆ ನಾನು ಅತಿ ಹೆಚ್ಚು ಮಾರ್ಕ್ಸ್ ತೆಗೆದುಕೊಳ್ಳುತ್ತೇನೆ. ನಾನು ಈ ಚಿತ್ತಾಪುರ ಈ ಪ್ರೋಗ್ರಾಮ್ದಲ್ಲಿ ನಾನು ಸನ್ಮಾನ ಮಾಡಿಸ್ಕೊಳ್ಳುತ್ತೇನೆ. PUCಯಲ್ಲಿ ಹಾಗೆ ನೋಡಿ, ಇವತ್ತು ನೀಟ್ ಪರೀಕ್ಷೆಯಲ್ಲಿ ಮುಂದೆ ಡಾಕ್ಟರ್ ಆಗ್ತಾರೆ. ಆ ಡಾಕ್ಟರ್ ಆದ್ಮೇಲೆ ಸಾವಿರಾರು ರೋಗಿಗಳಿಗೆ ಜನ್ಮ ನೀಡ್ತಾರೆ. ಯಾಕಂದ್ರೆ ತಂದೆ ತಾಯಿ ಜನ್ಮ ನೀಡಬಹುದು, ಆದ್ರೆ ಅನಾರೋಗ್ಯ ಸಮಯದಲ್ಲಿ ಒಂದು ಉತ್ತಮವಾದಂತಹ ಆರೋಗ್ಯ ಸಂರಕ್ಷಣೆ ಮಾಡ್ತಕ್ಕಂಥ ಪ್ರಮುಖ ಕರ್ತವ್ಯ ವೈದ್ಯಕೀಯ ವೃತ್ತಿ. ಆ ವೈದ್ಯಕೀಯ ವೃತ್ತಿಯಲ್ಲಿ ಇವತ್ತು ನಮ್ಮ ಚಿತ್ತಾಪುರಿನ ಒಂದು ಹುಡುಗಿ ಇವತ್ತು ರಾಷ್ಟ್ರ ಮಟ್ಟದ ಪರೀಕ್ಷೆಯಲ್ಲಿ ಯಶಸ್ವಿ ಸಾಧಿಸಿದ್ದಾರೆ. ಅದೇ ರೀತಿಯಾಗಿ ಮುಂಬರುವ ಎಲ್ಲಾ ಪರೀಕ್ಷೆಗಳಲ್ಲಿ ನಮ್ಮ ಚಿತ್ತಾಪುರ ತಾಲೂಕಿನ ವಿದ್ಯಾರ್ಥಿಗಳು ಹೆಚ್ಚು ಉತ್ತಮವಾದಂತಹ ಸ್ಥಾನಮಾನ ಪಡೆಯುವುದು. ಅದಕ್ಕೆ ಬೇಕಾದ ಎಲ್ಲಾ ಸೌಲಭ್ಯಗಳು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ಹೋಮ್ ಮಿನಿಸ್ಟರ್, ಗೃಹ ಮಂತ್ರಿಗಳು ಸನ್ಮಾನಿಸಿ ಪ್ರಿಯಾಂಕ ಖರ್ಗೆ ಸಾಹೇಬರು ತಮಗೆ ಬೇಕಾದ ಎಲ್ಲಾ ಸೌಲಭ್ಯಗಳು ಕೊಟ್ಟಿದ್ದಾರೆ. ಇಂಥ ಶಾಲೆ ಇಡೀ ಜಿಲ್ಲೆಯಲ್ಲಿ ಸಿಗುವುದಿಲ್ಲ, ಜಿಲ್ಲಾ ಮಟ್ಟದಲ್ಲೇ ಸಿಗಲ್ಲ ಅಂತ ಶಾಲೆ ಒಂದು ತಾಲೂಕು ಮಟ್ಟದಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದಕ್ಕೆಲ್ಲ ಕಾರಣ ನಿಮ್ಮ ವಿದ್ಯಾರ್ಥಿಗಳ, ನಮ್ಮ ತಾಲೂಕಿನ ವಿದ್ಯಾರ್ಥಿಗಳ ಭವಿಷ್ಯ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಶಿಕ್ಷಣ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಶಿಕ್ಷಣದಿಂದಲೇ ಮಾತ್ರ ಎಲ್ಲವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಅಂತ ಒಂದು ವ್ಯವಸ್ಥಿತವಾದಂತಹ ಸೌಕರ್ಯಗಳು ಇವತ್ತು ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಚಿತ್ತಾಪುರ ತಾಲೂಕಿನಲ್ಲಿ ತಮ್ಮೆಲ್ಲರಿಗೂ ಸಿಗ್ತಾ ಇದ್ದಾವೆ. ವಿಜ್ಞಾನ ಕೇಂದ್ರ ನೋಡಿ, ಸೈನ್ಸ್ ಸೆಂಟರ್, ಅಲ್ಲಿ ಹೋದ್ಮೇಲೆ ಇಡೀ ಜಗತ್ತೇ ಏನೇನು ನಡೀತಾರೆ ವಿಜ್ಞಾನದಲ್ಲಿ ಎಲ್ಲವೂ ನಾವು ಚಿತ್ತಾಪುರದಲ್ಲಿ ಒಂದು ಕಟ್ಟಡದಲ್ಲಿ ನೋಡಬಹುದು. ಒಂದು ಆಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಂತ ಒಂದು ಕಟ್ಟಡ ಜಿಲ್ಲಾ ಮಟ್ಟದಲ್ಲಿ ಆ ತರ ಇಲ್ಲ. ನಮ್ಮ ಚಿತ್ತಾಪುರ ತಾಲೂಕಿನ ಮಟ್ಟದಲ್ಲಿ ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ. ಇವತ್ತು ನಾಗಾವಿ ಹಬ್, ಎಲ್ಲ ರೀತಿಯ ವ್ಯವಸ್ಥಿತವಾದ ಶಿಕ್ಷಣ ವಾಡಿ ನ್ಯೂಟೌನ್ ನಲ್ಲಿ, ಮತ್ತೆ ಈಗ ಹೊಸದಾಗಿ 2 ಕಾಲೇಜುಗಳು, PU ಕಾಲೇಜ್ ಚಿತ್ತಾಪುರ, ಇದು ವಾಡಿ ಮತ್ತು ಅಳವಡಿಯಲ್ಲಿ. ಅಂದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು PU ಶಿಕ್ಷಣದಿಂದ ದೂರ ಬರಲಿಕ್ಕೆ ತೊಂದರೆ ಆಗಬಾರದೆಂಬ ಉದ್ದೇಶದಿಂದ ಇವತ್ತು ಅಳವಡಿಯಲ್ಲಿಯೂ ಸಹ PU ಕಾಲೇಜನ್ನು ಪ್ರಾರಂಭ ಆಗ್ತಾ ಇದೆ. ಈ ಕಟ್ಟಡ